ನೋಡಿ ಸರ್, ಈಗ ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥ ವಿಷಯ ಏನಿಲ್ಲ. ಅದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ. 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡತಕ್ಕದ್ದು. ಜಾಮೀನು ಮಂಜೂರು ಆಗುವ ತನಕ ಈ ಒಂದು ಪ್ರಕ್ರಿಯೆ ಪ್ರತಿ 14 ದಿನಗಳಿಗೊಮ್ಮೆ ಅದು ನಡೀತದೆ, ಆ ಒಂದು ಪ್ರಕ್ರಿಯೆ. ಅಲ್ಲ, ಅಂದ್ರೆ ಜೈಲಿಂದ ಅಂತಂದ್ರೆ ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿರ್ತಾರೆ. ಅದು ಈಗಿನ ಕಾಲದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವರನ್ನ ಹಾಜರುಪಡಿಸತಕ್ಕದ್ದು ಅದು ವಾಡಿಕೆ. ಅಲ್ಲ, ಈಗ ನೋಡಿ, ಜಾಮೀನು ಅರ್ಜಿಯ ವಿಚಾರಕ್ಕೆ ಬಂದ್ರೆ 18ನೇ ಆರೋಪಿಗೆ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸಿದೀವಿ. ಇನ್ನು ಉಳಿದವರಿಗೆ ಇನ್ನೂ ನಮ್ಗಷ್ಟು ಕೆಲವೊಂದಷ್ಟು ಮಾಹಿತಿಗಳು ನಾವು ಅಪೇಕ್ಷೆ ಪಡ್ತಿದ್ವಿ. ನಮ್ಗೆ ಕೆಲವೊಂದಷ್ಟು ಮಾಹಿತಿಯ ನಮಗೆ ಕೊರತೆ ಇತ್ತು, ತನಿಖಾ ಮಾಹಿತಿಯ ಬಗ್ಗೆ. ಈಗ ಕೊಟ್ಟಿರುವಂತಹ ರಿಮಾಂಡ್ ಅರ್ಜಿಯನ್ನು ಕೂಡ ನಾವು ಪರಿಶೀಲಿಸ್ತೀವಿ. ಅನಂತರ ಉಳಿದ ಆರೋಪಿಗಳಿಗೆ ಜಾಮೀನು ಅರ್ಜಿಯನ್ನ ನಾವು ಯಾವ ರೀತಿ ಮುಂದುವರಿಸಬೇಕು, ಯಾವಾಗ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. 17ನೇ ಆರೋಪಿ ಹೌದು. ಅದು 6ನೇ ತಾರೀಕಿಗೆ ವಿಚಾರಣೆ ನಿಗದಿಯಾಗಿದೆ. ಅದು ಸತ್ರ ನ್ಯಾಯಾಲಯದಲ್ಲಿ, ಸೆಷನ್ಸ್ ನ್ಯಾಯಾಲಯದಲ್ಲಿ. ಹೌದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.